ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅನ್ಮೋಡ್ ಮಾತಾಡೋದು. ಉತ್ತರ ಕರ್ನಾಟಕದ ಭಾಗದಲ್ಲಿ ಕೆರೆಗಳ ಸಂಖ್ಯೆ ಅತಿ ವಿರಳ. ಅದರಲ್ಲೂ ಕೊಪ್ಪಳ ಮತ್ತು ರಾಯಚೂರು ಭಾಗದಲ್ಲಿ ಇನ್ನೂ ವಿರಳ ಇರುವ ಕೆಲವೊಂದಿಷ್ಟು ಕೆರೆಗಳಲ್ಲಿ ನಾವೀಗ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ತಲ್ಲೂರು ಗ್ರಾಮದ ವ್ಯಾಪ್ತಿಗೆ ಒಳಪಡುವ ತಲ್ಲೂರು ಕೆರೆಗೆ ಭೇಟಿ ನೀಡಿದ್ದೇವೆ. ಇದನ್ನು ವಜ್ರಬಂಡಿ ಕೆರೆ ಎಂದು ಕೂಡ ಕರೆಯಲಾಗುತ್ತದೆ. ಈ ಕೆರೆಯು ಸುತ್ತಮುತ್ತಲಿನ ಹಳ್ಳಿಗಳಿಗೆ ಜಲಜೀವನಾಡಿಯಾಗಿದೆ. ಈ ಕೆರೆ ತುಂಬುವುದರಿಂದ ಬರಪೀಡಿತ ಪ್ರದೇಶವಾದ ಈ ಭಾಗದಲ್ಲಿ ಕೃಷಿಯನ್ನೇ ನಂಬಿ ಬದುಕುತ್ತಿರುವ ಜನರಿಗೆ ಬೆನ್ನೆಲುಬಾಗಿದೆ ಹಾಗೂ ಜಾನುವಾರುಗಳು ಪಶು ಪಕ್ಷಿಗಳಿಗೆ ನೀರಿನ ಆಧಾರವಾಗಿದೆ. ಎರಡು 2007-08ರಲ್ಲಿ ಈ ಕೆರೆಯು ಕೋಡಿಬಿದ್ದಿತು. ತದನಂತರ ವರ್ಷಗಳಲ್ಲಿ ಈ ಕೆರೆಯು ಎಷ್ಟೇ ಬಾರಿ ಭರ್ತಿಯಾದರೂ ಕೂಡ ಹೂಳು ತುಂಬಿದ ಕಾರಣ ಕೆಲವೇ ತಿಂಗಳುಗಳಲ್ಲಿ ಬತ್ತಿ ಹೋಗುತ್ತಿತ್ತು. ಇದನ್ನರಿತ ಸ್ಥಳೀಯರು ತುಂಬ ಚಿಂತಾಜನಕರಾಗಿದ್ದರು. 2016-17ರಲ್ಲಿ ಕನ್ನಡದ ಖ್ಯಾತ ನಟ ರಾಕಿಂಗ್ ಸ್ಟಾರ್ ಎಂದೇ ಪ್ರಸಿದ್ಧಿಯಾಗಿರುವ ಯಶ್ ಅವರು ತಮ್ಮ ಯಶೋಮಾರ್ಗ ಫೌಂಡೇಶನ್ ಅಡಿಯಲ್ಲಿ 4 ಕೋಟಿ ವೆಚ್ಚದಲ್ಲಿ ಈ ಕೆರೆಯ ಹೂಳನ್ನು ಎತ್ತಿಸಿದರು. ಹೂಳೆತ್ತಿಸಿದ ಮರು ವರ್ಷವೇ 96 ಎಕರೆ ವ್ಯಾಪ್ತಿಯಲ್ಲಿರುವ ಈ ಕೆರೆಯು ಕೂಡಿಬಿತ್ತು. ಇದನ್ನರಿತ ರಾಕಿಂಗ್ ಸ್ಟಾರ್ ಯಶ್ ಅವರು ತಮ್ಮ ಧರ್ಮಪತ್ನಿಯಾದ ಖ್ಯಾತ ನಟಿ ರಾಧಿಕಾ ಪಂಡಿತ್ ಅವರೊಂದಿಗೆ ಕುಟುಂಬ ಸಮೇತವಾಗಿ ಬಂದು ಭೇಟಿ ನೀಡಿ ಬಾಗಿನವನ್ನು ಅರ್ಪಿಸಿ ಸಂತಸವನ್ನು ವ್ಯಕ್ತಪಡಿಸಿದರು. ಎರಡು 2023-24ರಲ್ಲಿ ಕೃಷ್ಣಾ ಬಿ ಸ್ಕೀಮ್ ಯೋಜನೆ ಅಡಿಯಲ್ಲಿ ಈ ಕೆರೆಗೆ ನೀರನ್ನು ಪೂರೈಸಲಾಗುತ್ತದೆ. ಈ ಕೆರೆಯು ಇತ್ತೀಚಿನ ದಿನಮಾನಗಳಲ್ಲಿ ಪ್ರವಾಸಿ ತಾಣವಾಗಿ ಪರಿಣಮಿಸಿದೆ.